ಬುಲ್ಡೋಸರ್ ಮಾದರಿ ಸರ್ಕಾರ ಅಂತ ಹೇಳಿದ್ದಾರೆ ಸರ್. ಇವತ್ತಿನ TWC ಸಭೆ ಕೇರಳ ಸಿಎಂ ಹೇಳಿದ್ದಾರೆ ಸರ್, ಬುಲ್ಡೋಸರ್ ಮಾದರಿ ಸರ್ಕಾರ ಅಂತ. It is not a bulldozer, sir. ಸರ್ ನೋಡ್ರಿ, ಕೇರಳದ ಮುಖ್ಯಮಂತ್ರಿಗಳು ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಅಲ್ಲಿ 2020-21 ಅನಾಥರೈಸ್ಡ್ ಹಾಕಿ ಇದು ಇದ್ರು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟು ಜಾಗ 5 ಎಕರೆ ಅದರದ್ದು. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರೈಸ್ಡ್ಗೆ ಹಾಕಿಸಿದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ರು. ಅವರು ಕೇಳಲಿಲ್ಲ, ಅದಕ್ಕೋಸ್ಕರ ಕಾಲ ಮಾಡಿಸಿದ್ದಾರೆ. ಅದಕ್ಕೆ ನಾನು ಕಮಿಷನರ್ ಜೊತೆ ಮತ್ತು ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ. ಅವ್ರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಡಿ, ಮತ್ತು ಅವ್ರಿಗೆ ಉಳ್ಕೊಳ್ಳಲಿಕ್ಕೆ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೆಂಟ್ಸ್, ಬೇರೆ ಕಡೆಯಿಂದ ಬಂದಿರೋರು. ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ, ಅವ್ರಿಗೆ ವಸತಿ ನಿರ್ಮಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ. ಸರ್, ಈಗ CWC ಸಭೆ ಆಗಿದೆ, ಯಾವೆಲ್ಲ ವಿಷಯಗಳ ಬಗ್ಗೆ ಮೈನ್ ಆಗಿ ಚರ್ಚೆ ಆಗಿದೆ? CWC ಚರ್ಚೆ ಆಗಿದೆ. CWC ಬಹಳ ಮುಖ್ಯವಾಗಿ ಮನ್ರೇಗಾ ಈಗ ಚೇಂಜ್ ಮಾಡಿಬಿಟ್ಟಿದಾರಲ್ಲ, ಆಕ್ಟಿನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಹೊಸ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ VBG ರಾಮ್ಜಿ, ಮಹಾತ್ಮ ಗಾಂಧಿ ನರೇಗಾ ಬಿಟ್ಬಿಟ್ಟು ಈಗ ವಿಕಸಿತ್ ಭಾರತ್ ಇದು ಮಾಡಿದ್ದಾರೆ. ಅದನ್ನು 5ನೇ ತಾರೀಕಿನಿಂದ ಮನ್ರೇಗಾ ಬಚಾವ್ ಆಂದೋಲನ ಮಾಡ್ತಾ ಇದ್ದಾರೆ. ಕರ್ನಾಟಕ ಪೊಲಿಟಿಕ್ಸ್ ಬಗ್ಗೆ ಏನಾದ್ರು ಸರ್? ಕರ್ನಾಟಕ ಪಾಲಿಟಿಕ್ಸ್ ಬುಲ್ಡೋಸರ್ ಮಾದರಿ ಸರ್ಕಾರ ಅಂತ ಹೇಳಿದ್ದಾರೆ ಸರ್. ಇವತ್ತಿನ TWC ಸಭೆ ಕೇರಳ ಸಿಎಂ ಹೇಳಿದ್ದಾರೆ ಸರ್, ಬುಲ್ಡೋಸರ್ ಮಾದರಿ ಸರ್ಕಾರ ಅಂತ. It is not a bulldozer, sir. ಸರ್ ನೋಡ್ರಿ, ಕೇರಳದ ಮುಖ್ಯಮಂತ್ರಿಗಳು ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಅಲ್ಲಿ 2020-21 ಅನಾಥರೈಸ್ಡ್ ಹಾಕಿ ಇದು ಇದ್ರು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟು ಜಾಗ 5 ಎಕರೆ ಅದರದ್ದು. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರೈಸ್ಡ್ಗೆ ಹಾಕಿಸಿದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ರು. ಅವರು ಕೇಳಲಿಲ್ಲ, ಅದಕ್ಕೋಸ್ಕರ ಕಾಲ ಮಾಡಿಸಿದ್ದಾರೆ. ಅದಕ್ಕೆ ನಾನು ಕಮಿಷನರ್ ಜೊತೆ ಮತ್ತು ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ. ಅವ್ರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಡಿ, ಮತ್ತು ಅವ್ರಿಗೆ ಉಳ್ಕೊಳ್ಳಲಿಕ್ಕೆ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೆಂಟ್ಸ್, ಬೇರೆ ಕಡೆಯಿಂದ ಬಂದಿರೋರು. ಸೊ ಆದರೂ ಕೂಡ